ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ ಜಯಂತಿ ಅಕ್ಕ, ಹೇಳ್ ಮೈನಾ. ಪುಷ್ಪಕ್ ಸರ್ ಫೋನ್ ಮಾಡಿದ್ರು. ಅದೇನೋ ಮಾತಾಡ್ಬೇಕು ಅಂತೆಲ್ಲ, ಇವಾಗ ಸಿಗಕ್ಕಾಗುತ್ತಾ ಅಂತ ಕೇಳಿದ್ರು. ನಾನು ಸರಿ ಬರ್ತೀನಿ ಅಂದೆ. ಹೋಗೋಣ್ವಾ? ಅಯ್ಯೋ ಈಗ್ಲಾ? ಈಗ ತುಂಬಾ ಲೇಟ್ ಆಗಿ ಹೋಗ್ಬಿಟ್ಟಿದ್ಯಲ್ಲ ಮೈನಾ. ಹ್ಞೂ ಅಕ್ಕ, ನಾನು ಹಾಗೆ ಅನ್ಕೊಂಡಿದ್ದು. ಆದ್ರೆ ಧ್ರುವನ್ ವಿಷಯ ಮಾತಾಡಕ್ಕಲ್ವಾ. ನೋಡಿ, ಇವಾಗ ಏನಾದ್ರೂ ಹೋಗಿಲ್ಲ ಅಂದ್ರೆ ಪುಷ್ಪಕ್ ಸರ್ ಅದಿನ್ ಯಾವಾಗ ಸಿಗ್ತಾರೋ ಏನೋ. ನಾವ್ ಇವಾಗೆ ಹೋಗಿ ಮಾತಾಡಿದ್ರೆ ಧ್ರುವ ಅವ್ರು ನಾಳೆಯಿಂದಾನೇ ಕೆಲ್ಸಕ್ ಬರ್ಬೋದು. ಪುಷ್ಪಕ್ ಸರ್ ಒಪ್ಪಿಸ್ಬೋದು. ಅದಕ್ಕೆ ಒಪ್ಕೊಂಡೆ. ಹಾ ಹೌದು, ನೀನ್ ಹೇಳುದು ಸರಿನೇ. ಸರಿ, ಬರ್ತೀನಿ ಬಿಡು. ಎಲ್ಲಿಗ್ ಬರ್ಬೇಕು? ಅಕ್ಕ, ಪುಷ್ಪಕ್ ಸರ್ ಅದ್ಯಾವ್ದೋ ಪಾರ್ಟಿಲರ್ ಅಂತೆ. ಅದೇನೋ ಲೊಕೇಶನ್ ಅನ್ನು ಕಳಿಸ್ತೀನಿ ಅಂದ್ರು. ಅದ್ ಕಳಿಸ್ತಿದಂಗೆ ನಾನ್ ನಿಮಗ್ ಕಳಿಸ್ತೀನಿ, ಬಂದ್ಬಿಡಿ. ಅಕ್ಕ, ನೀವೊಂಚೂರು ಚೆನ್ನಾಗ್ ಬನ್ನಿ, ಪಾರ್ಟಿ ಅಲ್ವಾ. ಸರಿ ಮೈನಾ. ಸರಿ, ಬೇಗ ಬನ್ನಿ. ಸರಿ, ನೀನ್ ಹೋಗಿ ರೆಡಿಯಾಗು. ಎಲ್ಲ ಓಕೆ. ಕೃಷ್ಣವೇಣಿ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಯಾಕೋ ಒಂಥರ ಆಗ್ತಿದ್ಯಲ್ಲ. ನನ್ ಪ್ರೀತಿನ ಅವಳ ಹತ್ರ ಹೇಗೆ ಹೇಳ್ಕೊಳ್ಳೋದು? ನನಗೆ ಟೆನ್ಷನ್ ಆಗ್ತಿದೆ. ಎಸ್, ಧ್ರುವನ್ಗೆ ಬರಕ್ ಹೇಳ್ತೀನಿ. ಧ್ರುವ ಬಂದ್ರೆ ನನಗೊಂಥರ ಧೈರ್ಯ ಬಂದ ಹಾಗೆ. ಎಸ್, ಛೇ, ಕಾಲ್ ಪಿಕ್ ಮಾಡ್ತಿಲ್ವಲ್ಲ. ಅವನಿಗೆ ವಿಷಯ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾನೆ.